ನುಗ್ಗೆಕಾಯಿ ರಸಮ್ ಮಾಡೋಣ. ಅದಕ್ಕೆ ಬೇಳೆ ತೊಳ್ಕೊಂಡು, ನುಗ್ಗೆಕಾಯಿ ಚೆನ್ನಾಗಿ ತೊಳ್ಕೊಂಡು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಕುಕ್ಕರ್ಗೆ ಅದಕ್ಕೆ ಅರಿಶಿನ, ಎಣ್ಣೆ ಹಾಕಿಬಿಟ್ಟು 3 ವಿಸಿಲ್ ಹೊಡ್ಸೋಣ. ಯಾರೋ ಒಬ್ಬರು ಕೇಳಿದರು, ಯಾಕೆ ನಿನಗೆ ನಡೆಯೋಕ್ಕಾಗಲ್ಲ, ಮನೇಲಿರೋದು ಬಿಟ್ಟು ಯಾಕೆ ಸುಮ್ಮನೆ ತಿರುಗಾಡ್ತೀಯ, ಇಷ್ಟು ಕಷ್ಟ ಇದ್ದರೂ ಯಾಕೆ ಹೊರಗಡೆ ತಿರುಗಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಮುಂದೆ ಹೋಗ್ತಾ ಇರಬೇಕು. ಕಷ್ಟ ನೆನೆಸ್ಕೊಂಡು ಅಳ್ತಾ ಇರಬಾರ್ದು. ಕಷ್ಟ ಯಾವಾಗಲೂ ಇರುತ್ತೆ. ಹುಟ್ಟು ಸಾವು ತನಕ ಕಷ್ಟ ಬಂದೇ ಬರುತ್ತೆ. ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಬಂತು ಅಂತ ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಕಾಲಿಲ್ಲ ಅಂತ ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಏನಿದೆಯೋ ಅದರಲ್ಲೇ ಖುಷಿ ಪಡೋದು ಮೇಲೆ. ಆಮೇಲೆ ಇವಾಗ ಇರೋ ಸಮಯ ನೆಕ್ಸ್ಟ್ ನಮ್ಮ ಹತ್ರ ಇರುತ್ತೋ ಇಲ್ವೋ, ನಾವು ಎಷ್ಟು ದಿನ ಬದುಕ್ತೀವೋ ಅಷ್ಟು ದಿನ ಖುಷಿಯಾಗಿರಬೇಕು ಅಂತ ನನ್ನದು ಆಲೋಚನೆ, ಬೇರೆಯವ್ರದ್ದು ಗೊತ್ತಿಲ್ಲ. ನೋಡಿ, ಮ್ಯಾಶ್ ಮಾಡಿ ನಾನು ನುಗ್ಗೆಕಾಯಿ ಜೊಪ್ಟಿ ಎಲ್ಲ ತೆಗೆದು ಬಿಸಾಡಿದ್ದೀನಿ. ಬರೀ ಮ್ಯಾಶ್ ಮಾಡಿರೋ ರಸ ಮಾತ್ರ ತೊಗೊಂಡಿದ್ದೀನಿ. ಹೌದು, ಇವಾಗ ನಡೆಯೋಕ್ಕಾಗಲ್ಲ ಅಂತ ನನಗೆ ನಾನು ಇಷ್ಟಪಟ್ಟಿರೋದು ನೋಡೋಕ್ಕೆ ಹಕ್ಕಿಲ್ವಾ? ಹಕ್ಕಿದೆ ತಾನೇ. ಅದಕ್ಕೆ ಹೊರಗಡೆ ಹೋಗ್ತೀನಿ, ನೋಡ್ತೀನಿ, ಖುಷಿ ಪಡ್ತೀನಿ. ನನ್ನ ಈ ಖುಷಿನೂ ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ ಅಂತ ನನ್ನ ಯೋಚನೆ. ಇದಕ್ಕೆ ರಸಮ್ ಪೌಡರು, ಉಪ್ಪು, ಹುಣಸೆಹಣ್ಣು ಹಾಕಿ ಕುದೀತಾ ಬಿಡೋಣ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ನಾನು ಸೊಪ್ಪು ತೊಗೊಂಡಿಲ್ಲ, ದಂಟು ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ದಂಟನ್ನು ಕುಟ್ಟಿ ರಸಮ್ಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲಂತೂ ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ನೋಡಿ, ಬೇಳೆಲ್ಲ ಹಾರಿ, ರಸಮ್ ಎಲ್ಲ ಹಾರಿ ಒಲೆ ಎಲ್ಲ ಆಗಿದೆ. ಆದರೆ ಇವಾಗ ಒಲೆ ಒರ್ಸೋಕ್ಕೆ ಹೋಗಲ್ಲ. ಬಿಸಿ ಒಲೆ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಎಲ್ಲ ಅಡುಗೆ ಮುಗಿದು ಒಲೆ ತಣ್ಣಗಾದ್ಮೇಲೆ ಕ್ಲೀನ್ ಮಾಡೋಣ. ಆಮೇಲೆ ಇದು ಒಗ್ಗರಣೆ ಕೊಡೋಣ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕೋಣ. ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವತ್ತೂ ಎಷ್ಟೇ ಕಷ್ಟ ಬಂದರೂ ನಾವು ಅಳ್ತಾ ಕೂತ್ಕೋಬಾರ್ದು. ಕಷ್ಟನೆಲ್ಲ ಬದಿಗಿಟ್ಟು ಇವಾಗ ಏನಿದೆ, ಈ ಸಮಯ ನಿಂದು ಅಂತ ಆ ಟೈಮಲ್ಲಿ ಖುಷಿ ಪಡೋದು ಕಲಿಬೇಕು. ನಾನು ಯಾವಾಗಲೂ ಹಾಗೇ ಇರೋದು. ಕಷ್ಟ 1000 ಇರಲಿ, ಖುಷಿ ಪಡೋಕ್ಕೆ ಒಂದು ರೀಸನ್ ಸಾಕು ಅಲ್ವಾ? ಸ್ವಲ್ಪ ಹಿಂಗೆ ಹಾಕಿ, ಯಾಕಂದರೆ ಗ್ಯಾಸ್ ಇದ್ದರೆ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಬೆಟ್ಟದಷ್ಟು ಪ್ರಾಬ್ಲಮ್ ಇದೆ ಮೈ ಮೇಲೆ, ಆದರೂ ನಾನು ಚಿಕ್ಕದು ಒಂದು ವಿಷಯ ಸಿಕ್ಕರೂ ಖುಷಿ ಪಡ್ತೀನಿ. ಅದಕ್ಕೆ ಎಲ್ಲರೂ ಇಷ್ಟೆಲ್ಲ ಕಷ್ಟ ಇದ್ದರೂ ಯಾಕೆ ಹೊರಗಡೆ ಹೋಗ್ತೀಯಾ, ಯಾಕೆ ತಿರ್ಗಾಡಕ್ಕೆ ಹೋಗ್ತೀಯಾ, ಯಾಕೆ ಊಟ ಮಾಡ್ತೀರಾ ಅಂತ ಕೇಳ್ತಾರೆ. ಓಕೆ, ನೋಡಿ, ತುಂಬ ಚೆನ್ನಾಗಿ ರಸಮ್ ಬಂದಿದೆ. ಎಲ್ಲರೂ ಎಂಜಾಯ್ ಮಾಡಿ ತಿನ್ನಿ.